ನಮಸ್ತೆ ಕರ್ನಾಟಕ. ಡಿಫ್ರೆಂಟ್ ಮೇಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕರ್ನಾಟಕವನ್ನು ಮೌರ್ಯ, ಹೊಯ್ಸಳ, ವಿಜಯನಗರ, ಚಾಲುಕ್ಯ, ಕದಂಬ, ರಾಷ್ಟ್ರಕೂಟರು, ಗಂಗರು ಸೇರಿದಂತೆ ಮುಂತಾದ ರಾಜವಂಶಗಳು ಆಳಿವೆ. ಈ ಎಲ್ಲ ಸಾಮ್ರಾಜ್ಯಗಳು ತಮ್ಮ ಶ್ರೀಮಂತ ಪರಂಪರೆ ಮತ್ತು ಇತಿಹಾಸವನ್ನು ಬಿಟ್ಟು ಹೋಗಿದೆ. ಅದಲ್ಲದೆ ಐತಿಹಾಸಿಕ ದೇವಾಲಯಗಳು, ಸ್ಮಾರಕಗಳು, ಅರಮನೆಗಳು ಮತ್ತು ಕೋಟೆಗಳು ಈ ವೀರ ಪರಂಪರೆಯ ಸಾವಿರಾರು ಕಥೆಗಳನ್ನು ಹೇಳುತ್ತದೆ. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬಳ್ಳಾರಿ ಕೋಟೆಯ ಕೆಲವೊಂದಷ್ಟು ಇತಿಹಾಸಗಳನ್ನ ಚರ್ಚೆ ಮಾಡೋಣ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಬಳ್ಳಾರಿ ಕೋಟೆಯು ನಗರದ ಪ್ರಮುಖ ಆಕರ್ಷಣೆಯಾಗಿದೆ ಮತ್ತು ಇದನ್ನು ಬಳ್ಳಾರಿ ಗುಡ್ಡ ಎಂದು ಕೂಡ ಕರೆಯಲಾಗುತ್ತದೆ. ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಅಂದೇ ಹನುಮಪ್ಪ ನಾಯಕನು ಕೋಟೆಯನ್ನು ನಿರ್ಮಿಸಿದನು. ಕೋಟೆಯು ಬೆಟ್ಟದ ತುದಿಯಲ್ಲಿದೆ. ಈ ಕೋಟೆಯನ್ನು ಆಳಿದ ಪ್ರಸಿದ್ಧ ಆಡಳಿತಗಾರ ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಅಲಿ. ಕೋಟೆಯನ್ನು ಏಕಶಿಲಾ ಬಂಡೆಯ ಮೇಲೆ ನಿರ್ಮಿಸಲಾಗಿದ್ದು ಸುರಂಗಗಳ ಮೂಲಕ 7 ಬಣ್ಣದ ನೀರು ಹರಿಯುತ್ತಿದೆ. ಕೋಟೆಯನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇದಾಗಿ ಮೇಲ್ಭಾಗ ಮತ್ತು ಇನ್ನೊಂದು ಕೆಳಭಾಗ. ಕೆಳಭಾಗವನ್ನು 18ನೇ ಶತಮಾನದ ನಂತರದ ಭಾಗದಲ್ಲಿ ಹೈದರ್ ಅಲಿ ನಿರ್ಮಿಸಿದನು. ಫ್ರೆಂಚ್ ಇಂಜಿನಿಯರ್ ಕೆಳಕೋಟೆಯನ್ನು ವಾಸ್ತುಶಿಲ್ಪ ಮತ್ತು ಬಿಲ್ಡರ್ ಆಗಿದ್ದರು. ಅವರ ಮೇಲಿನ ಕೋಟೆಯನ್ನು ನವೀಕರಿಸಿದರು. ಕೋಟೆಗಳು ಪೂರ್ಣಗೊಂಡ ನಂತರ ಹೈದರ್ ಅಲಿ ನಿರ್ಮಿಸಿದ ಕೋಟೆಗಳು ಕುಂಬಾರಗುಡ್ಡ ಎಂಬ ಎದುರಿನ ಬೆಟ್ಟಕ್ಕೆ ಹೋಲಿಸಿದರೆ ಕಡಿಮೆ ಎತ್ತರದಲ್ಲಿವೆ ಎಂದು ಕಂಡುಹಿಡಿದನು. ಹೀಗಾಗಿ ಹೊಸ ಕೋಟೆಗಳನ್ನು ಮಿಲಿಟರಿಗಾಗಿ ಯುದ್ಧ ತಂತ್ರದ ಅನುಕೂಲತೆಯನ್ನು ಉಂಟುಮಾಡಿತು. ಪರಿಣಾಮವಾಗಿ ಹೈದರ್ ಅಲಿ ಈ ಲೋಪದಿಂದ ಸಿಟ್ಟಾಗಿ ಕೋಟೆಯ ಪೂರ್ವ ದ್ವಾರದಲ್ಲಿ ಫ್ರೆಂಚ್ ಇಂಜಿನಿಯರ್ ಅನ್ನು ನೇಣು ಹಾಕಲು ಆದೇಶಿಸಿದನು. ಇನ್ನು ಫ್ರೆಂಚ್ ಇಂಜಿನಿಯರ್ ಸಮಾಧಿಯು ದಿನಾಂಕ 1769ರಲ್ಲಿ ಅಜ್ಞಾತ ಫ್ರೆಂಚ್ ಇಂಜಿನಿಯರ್ ಎಂದು ಗೋಡೆಯ ಮೇಲೆ ಕೆತ್ತಲಾಗಿದೆ. ಕೋಟೆಯ ಪೂರ್ವ ದ್ವಾರದಲ್ಲಿದೆ ಮತ್ತು ಇದು ಮುಸ್ಲಿಂ ಸಂತನಿಗೆ ಸೇರಿದ ಸಮಾಧಿ ಎಂದು ಪ್ರತಿಪಾದಿಸುವ ಸ್ಥಳೀಯ ಮುಸ್ಲಿಮರು ಪ್ರಯತ್ನದಿಂದಾಗಿ ಸಂರಕ್ಷಿಸಲಾಗಿದೆ. ಕೋಟೆಯ ಹಲವಾರು ಐತಿಹಾಸಿಕ ಮತ್ತು ಧಾರ್ಮಿಕ ಸ್ಮಾರಕಗಳೊಂದಿಗೆ ಶ್ರೀಮಂತ ಇತಿಹಾಸದೊಂದಿಗೆ ಉತ್ತಮ ಕೋಟೆಗಳನ್ನು ಹೊಂದಿದ್ದು, ಒಂದು ಕೋಟೆಯ ಮೇಲಿನ ಕೋಟೆಯಲ್ಲಿ ಹಲವಾರು ಪ್ರಾಚೀನ ಟ್ಯಾಂಕ್ಗಳನ್ನು ಹೊಂದಿದ್ದು ಪೂರ್ವದ ಕೆಳಗೆ ಕೋಟೆಯ ಶಸ್ತ್ರಾಗಾರವನ್ನು ಹೊಂದಿದೆ. ನೋಡಿದ್ರಲ್ಲ ಗೆಳೆಯರೇ, ಬಳ್ಳಾರಿ ಕೋಟೆಯ ಇತಿಹಾಸವನ್ನು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ಮೈ ವಿಡಿಯೋಸ್.